ಇಲ್ಲ ಅವ್ರು ನನಗೆ ಆಫರ್ ಕೊಟ್ಟಿದ್ದರು ಬಿಗ್ ಬಾಸ್ದು. ಆದರೆ ನಾನು ಕಾರಣಾಂತರಗಳಿಂದ ಬಿಗ್ ಬಾಸ್ಗೆ ಹೋಗೋಕ್ಕಾಗಿಲ್ಲ. ತುಂಬ ವರ್ಷಗಳಿಂದ ನಡೀತಾ. ಬಟ್ ಬಿಗ್ ಬಾಸ್ ಸೀಸನ್ ಫಸ್ಟಲ್ಲೇ ಹೋಗಿದ್ದೆ ನಾನು ಎಂಟರ್ಟೈನ್ ಮಾಡೋಕ್ಕೆ. ಆವಾಗ ಸೂಪರ್ ಸಾಟರ್ಡೆ ಅಂತ ಮಾಡ್ತಿದ್ರು, ಆವಾಗ ಫಸ್ಟ್ ಸೀಸನಲ್ಲಿ ಹೋಗಿದ್ದೆ. ಅದಾದ ನಂತರ ಅವಕಾಶಗಳು ಬಂದಿತ್ತು. ಬಟ್ ನನಗೆ ತುಂಬ ಕಾರ್ಯಕ್ರಮಗಳಿರುತ್ತೆ. ನವಂಬರು ಗಣಪತಿ ಕಾರ್ಯಕ್ರಮ, ಮತ್ತೊಂದು ಮಗದೊಂದು. ಅದರಿಂದ ಕೆಲಸ ಎಲ್ಲಾದರೂ ಆಗಲಿ, ಬಿಗ್ ಬಾಸ್ಗೆ ಹೋದರೂ ಒಂದೇ ಕೆಲಸ, ನಾವು ಸ್ಟೇಜಲ್ಲಿ ಮಾಡೋದು ಒಂದಕ್ಕೆ ಜನರನ್ನು ರಂಜಿಸೋದು, ಒಳ್ಳೆ ರೀತಿ ರಂಜಿಸೋದು ನಮಗೆ ಗೊತ್ತಿರೋದು. ಯಾವುದೇ ಡಬಲ್ ಮೀನಿಂಗ್ ಇಲ್ಲದೆ, ಅಶ್ಲೀಲತೆ ಇಲ್ಲದೆ, 4 ಜನಕ್ಕೆ ಸಮಾನತೆ, ಸೌಹಾರ್ದತೆ, ಆರೋಗ್ಯಕರವಾದಂಥ ನಗುವನ್ನು ಉತ್ಪಾದನೆ ಮಾಡೋದು ನಮ್ಮ ಕೆಲಸ. ಅದನ್ನು ನಾವು ಮಾಡ್ತಾಯಿದ್ದೀವಿ. ಅದು ಬಿಗ್ ಬಾಸ್ ಆದರೂ ಅಷ್ಟೇ, ಸ್ಮಾಲ್ ಬಾಸ್ ಆದರೂ ಅಷ್ಟೇ, ಎಲ್ಲೋದ್ರೂ ಅಲ್ಲಿ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಒಳ್ಳೆ ರೀತಿ ಜನಗಳನ್ನ ರಂಜಿಸಲಿ. ಆದ್ದರಿಂದ ಯಾವುದು ಬಂದರೂ ಹೋಗ್ತೀವಿ, ಇಲ್ಲ ಅಂತಲ್ಲ. ನಮಗೆ ಇಲ್ಲಿ ಕ್ಷೇತ್ರ ಕಾದಿದೆ. ಇನ್ನು 3 ತಿಂಗಳ ತನಕ ಕಾರ್ಯಕ್ರಮಗಳಿದೆ. ನವಂಬರ್ ಕಾರ್ಯಕ್ರಮಗಳೆಲ್ಲ ಬೇಕಾಗಿದೆ. ನವಂಬರ್ ಜರ್ಮನಿ ಮತ್ತು ಆಸ್ಟ್ರೇಲಿಯಾ ಕಾರ್ಯಕ್ರಮಗಳೆಲ್ಲ ಇದೆ. ಮತ್ತು ಮಲೇಷ್ಯಾ ಕಾರ್ಯಕ್ರಮ ಇದೆ. ಕಜಕಿಸ್ತಾನ ಹೋಗ್ತಾಯಿದ್ದೀವಿ. ಹೀಗೆ ಹಲವಾರು ದೇಶದ ಕಾರ್ಯಕ್ರಮಗಳು 4 ದಿನದಿಂದನೇ ಬುಕ್ ಆಗಿರೋದ್ರಿಂದ ನಾವು ಆ ಕಡೆ ಈ ಕಡೆ ಹೋಗಂಗಿಲ್ಲ. ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾಯಿದ್ದೇನೆ. ಕ್ಷೇತ್ರದಲ್ಲಿ ನಮ್ಮದೇನು ಅಂದರೆ ರಂಜಿಸೋದೇ ನಮ್ಮ ಉದ್ದೇಶ, ಸದುದ್ದೇಶ ಅಷ್ಟೇ ನಮ್ಮದು.